ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. ಟಿ20 ವಿಶ್ವಕಪ್ ಹಲವು ಅಚ್ಚರಿಗಳಿಗೆ ಸಾಕ್ಷಿಯಾಗಿದೆ. ಕ್ರಿಕೆಟ್ ಲೋಕದ ಶಿಶು ಅಂತ ಕರೆಸಿಕೊಳ್ಳೋ ತಂಡಗಳೇ ಈಗ ಘಟಾನುಘಟಿ ಟೀಮ್ಗಳನ್ನು ಹೆಡೆಮುರಿ ಕಟ್ತಾ ಇವೆ. ದಶಕದಿಂದಲೂ ಕ್ರಿಕೆಟ್ ಲೋಕದಲ್ಲಿ ಮೆರೆಯುತ್ತಾ ಬಂದ ಆಟಗಾರರು ನಿನ್ನೆ ಮೊನ್ನೆ ಬಂದ ಪ್ಲೇಯರ್ಸ್ ಎದುರು ಮಕಾಡೆ ಮಲಗ್ತಿದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಮೆರಿಕ ಹಾಗೆ ಆಫ್ಘಾನಿಸ್ತಾನ ತಂಡಗಳು. ಇದೀಗ ಬುಧವಾರ ಭಾರತ ಹಾಗೆ ಅಮೆರಿಕ ವಿರುದ್ಧ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಭಾರತ ತಂಡ ಈಗಾಗಲೇ ಐರ್ಲೆಂಡ್ ಹಾಗೆ ಪಾಕಿಸ್ತಾನವನ್ನು ಮಣಿಸಿ ಫುಲ್ ಜೋಶ್ನಲ್ಲಿದೆ. ಅಮೆರಿಕ ಕೂಡ 2 ಗೆಲುವುಗಳೊಂದಿಗೆ ಹುಮ್ಮಸ್ಸಿನಲ್ಲಿದೆ. ಜೂನ್ 12ರಂದು ನಡೆಯಲಿರುವ ಪಂದ್ಯದಲ್ಲಿ ಯಾವ ತಂಡಕ್ಕೆ ಪ್ಲಸ್? ರೋಹಿತ್ ಪಡೆಗೆ ಅಮೆರಿಕ ನಿಜಕ್ಕೂ ಸವಾಲಾಗುತ್ತಾ? ಪಿಚ್ ಸಮಸ್ಯೆ ನಡುವೆ ಪ್ಲೇಯಿಂಗ್ 11 ಹೇಗಿರಲಿದೆ ಅನ್ನೋದನ್ನ ಹೇಳ್ತೇನೆ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟಿ20 ವಿಶ್ವಕಪ್ನ 25ನೇ ಪಂದ್ಯದಲ್ಲಿ ಬುಧವಾರ ಟೀಂ ಇಂಡಿಯಾ ಹಾಗೂ ಅಮೆರಿಕ ಎದುರು ಬದಲಾಗ್ತಾ ಇವೆ. ಅಮೆರಿಕ ಕ್ರಿಕೆಟ್ ಶಿಶುವೇ ಆಗಿದ್ರೂ ತಂಡವನ್ನು ಈಸಿಯಾಗಿ ತೆಗೆದುಕೊಳ್ಳೋಕೆ ಆಗಲ್ಲ. ಯಾಕಂದ್ರೆ ಕೆನಡಾ ಹಾಗೆ ಪಾಕಿಸ್ತಾನವನ್ನು ಮಣಿಸಿರೋ ಅಮೆರಿಕ ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಸಂಘಟಿತ ಹೋರಾಟ ನಡೆಸಿದ್ರೆ ಎದುರಾಳಿ ತಂಡ ಎಷ್ಟೇ ಬಲಿಷ್ಠವಾಗಿದ್ರೂ ಮಣ್ಣು ಮುಕ್ಕಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಅಚ್ಚರಿ ಫಲಿತಾಂಶಗಳನ್ನೇ ನೀಡ್ತಾ ಇರುವ ಅಮೆರಿಕ ಈಗ ಟೀಂ ಇಂಡಿಯಾ ಎದುರು ಕೂಡ ಗೆಲ್ಲೋ ಕನಸು ಕಾಣ್ತಾ ಇದೆ. ತವರಿನ ಲಾಭದಲ್ಲೇ ರೋಹಿತ್ ಪಡೆಯ ಎದುರು ಗೆಲ್ಲೋ ಹಂಬಲದಲ್ಲಿದೆ. ತವರಿನ ಅನುಭವದ ಜೊತೆಗೆ ಕಂಡೀಷನ್ಸ್ ಬಗ್ಗೆ ಚೆನ್ನಾಗಿ ಅರಿತಿರುವ ಅಮೆರಿಕವನ್ನ ಯಾವುದೇ ಕಾರಣಕ್ಕೂ ಹಗುರವಾಗಿ ಪರಿಗಣಿಸುವಂತಿಲ್ಲ. ಟಿ20 ವಿಶ್ವಕಪ್ಗೂ ಮುನ್ನ ಬಾಂಗ್ಲಾ ತಂಡವನ್ನೇ ಬಗ್ಗು ಬಡಿದಿದ್ದ ಅಮೆರಿಕ ಟೀಂ ಇಂಡಿಯಾಕ್ಕೂ ಕೂಡ ಟಫ್ ಕಾಂಪಿಟೇಷನ್ ನೀಡಬಲ್ಲದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಯುಎಸ್ ತಂಡದಲ್ಲಿ ಬಹುಪಾಲು ಭಾರತೀಯರೇ ಸೇರಿದಂತೆ ನಾನಾ ದೇಶದ ಆಟಗಾರರಿದ್ದಾರೆ. ಇದೇ ಅಮೆರಿಕ ತಂಡದ ಮೇನ್ ಪ್ಲಸ್ ಪಾಯಿಂಟ್. ಟಿ20 ವಿಶ್ವಕಪ್ನಲ್ಲಿ ತವರಿನ ಲಾಭ ಹೊಂದಿರುವ ಅಮೆರಿಕಾಗೆ ಮತ್ತೊಂದು ಕಡೆ ನಾನಾ ದೇಶದ ಆಟಗಾರರ ದಂಡೇ ಇದೆ. ಬಿಗ್ ಮ್ಯಾಚ್ ವಿನ್ನರ್ಗಳ ಶಕ್ತಿ ಇದೆ. ಬ್ಯಾಟಿಂಗ್ ಡೆಪ್ತ್ ಜೊತೆಗೆ ಬೌಲಿಂಗ್ ಯೂನಿಟ್ ಕೂಡ ಸ್ಟ್ರಾಂಗ್ ಆಗಿದೆ. ಅದರಲ್ಲೂ ಈ ಪಂದ್ಯ ಭಾರತೀಯರು ವರ್ಸಸ್ ಭಾರತೀಯರು ಎಂಬ ರೀತಿಯಲ್ಲಿ ನಡೆಯಲಿದೆ. ಟೂರ್ನಿಯ ಮೊದಲ 2 ಪಂದ್ಯ ಗೆದ್ದು ಸೂಪರ್ 8 ಪ್ರವೇಶ ಮಾಡಿರುವ ಕಾತರದಲ್ಲಿರುವ ಯುಎಸ್ಎ ತಂಡದ ಯಶಸ್ಸಿನ ಹಿಂದೆ ಭಾರತೀಯ ಮೂಲದವರ ಪಾತ್ರ ದೊಡ್ಡದಿದೆ. ಅದು ಕೇವಲ ಒಂದಿಬ್ಬರದ್ದಲ್ಲ. ತಂಡದ ಐತಿಹಾಸಿಕ ಗೆಲುವಿನ ಹಿಂದೆ ಬರೋಬ್ಬರಿ 7 ಮಂದಿ ಭಾರತೀಯ ಮೂಲದವರಿದ್ದಾರೆ. ಅವರ ಪರಿಚಯ ಹೇಳ್ತೇನೆ ಕೇಳಿ. ಅಮೆರಿಕ ತಂಡದ ಕ್ಯಾಪ್ಟನ್ ಮೋನಾಂಕ್ ಪಟೇಲ್ ಭಾರತದ ಗುಜರಾತ್ ಮೂಲದವರು. 1993ರಲ್ಲಿ ಅಹಮದಾಬಾದ್ನಲ್ಲಿ ಜನಿಸಿದ ಮೋನಾಂಕ್ ಗುಜರಾತ್ ಪರ ಅಂಡರ್-16, ಅಂಡರ್-18 ತಂಡಗಳನ್ನು ಪ್ರತಿನಿಧಿಸಿದ್ದಾರೆ. ಆದರೆ ಕ್ರಿಕೆಟ್ನಲ್ಲಿ ಇನ್ನಷ್ಟು ಸಾಧಿಸುವ ಛಲ ಹೊಂದಿದ್ದ ಮೋನಾಂಕ್ ಭಾರತ ತೊರೆದು ಅಮೆರಿಕಕ್ಕೆ ತೆರಳಿದರು. ಹಾಗೆ ಅಮೆರಿಕ ತಂಡದಲ್ಲಿರುವ ನೋಸ್ತುಷ್ ಕೆಂಜಿಗೆ ಕರ್ನಾಟಕದ ಪ್ರಮುಖ ಸಾಹಿತಿ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ನೇಹಿತ, ಪ್ರಸಿದ್ಧ ಲೇಖಕರೂ ಆಗಿರುವ ಪ್ರದೀಪ್ ಕೆಂಜಿಗೆ ಅವರ ಪುತ್ರ. ಪ್ರಸ್ತುತ ನೋಸ್ತುಷ್ ಅಮೆರಿಕದಲ್ಲಿ ಜನಿಸಿದ್ರೂ ಕೂಡ ಬೆಳೆದಿದ್ದೆಲ್ಲ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ. ಕೆಎಸ್ಸಿಎ ಮೊದಲ ಡಿವಿಷನ್ನಲ್ಲಿ ಆಡಿದ್ದ ನೋಸ್ತುಷ್ 2015ರಲ್ಲಿ ಅಮೆರಿಕಕ್ಕೆ ಹಿಂದಿರುಗಿದ್ರು. ಇನ್ನು ಪಾಕ್ ವಿರುದ್ಧ ಪಂದ್ಯದ ಸೂಪರ್ ಓವರ್ ಹೀರೋ ಸೌರಭ್ ನೇತ್ರವಾಲ್ಕರ್ ಮುಂಬೈ ಪರ ದೇಸಿ ಕ್ರಿಕೆಟ್ ಆಡ್ತಾ ಇದ್ರು ಕೂಡ ಉತ್ತಮ ಅವಕಾಶ ಸಿಕ್ಕಿರಲಿಲ್ಲ. ಹೀಗಾಗಿ ಕ್ರಿಕೆಟ್ ಭವಿಷ್ಯಕ್ಕಾಗಿ ಅಮೆರಿಕಕ್ಕೆ ತೆರಳಿದರು. ಇನ್ನು ಸೌರಭ್ರಂತೆಯೇ ಹರ್ಮೀತ್ ಸಿಂಗ್ ಕೂಡ ಭಾರತ ಪರ ಅಂಡರ್-19 ವಿಶ್ವಕಪ್ನಲ್ಲಿ ಪ್ರತಿನಿಧಿಸಿದರು. ಇನ್ನು ನ್ಯೂ ಜೆರ್ಸಿಯಲ್ಲಿ ಜನಿಸಿರುವ ಜಸ್ದೀಪ್ ಸಿಂಗ್ ಪಂಜಾಬ್ನಲ್ಲಿ ಬಾಲ್ಯ ಕಳೆದಿದ್ದಾರೆ. 13ನೇ ವಯಸ್ಸಲ್ಲಿ ಮತ್ತೆ ಅಮೆರಿಕಕ್ಕೆ ಹಿಂದಿರುಗಿದ ಅವರು 2015ರಲ್ಲಿ ಅಮೆರಿಕ ಪರ ಮೊದಲ ಪಂದ್ಯ ಆಡಿದರು. ಮಿಲಿಂದ್ ಕುಮಾರ್ ಮಾಜಿ ರಣಜಿ ಆಟಗಾರ. ಅವರು ರಣಜಿಯಲ್ಲಿ ಡೆಲ್ಲಿ ಹಾಗೆ ಸಿಕ್ಕಿಂ ತಂಡಗಳನ್ನು ಪ್ರತಿನಿಧಿಸಿದರು. ಭಾರತ ಮೂಲದ ನಿತೀಶ್ ಕುಮಾರ್ 2011ರ ವಿಶ್ವಕಪ್ನಲ್ಲಿ ಕೆನಡಾ ತಂಡವನ್ನು ಪ್ರತಿನಿಧಿಸಿದರು. ಬಳಿಕ ಕೆನಡಾ ತಂಡಕ್ಕೆ ನಾಯಕರಾಗಿದ್ದ ಅವರು 2019ರಲ್ಲಿ ಕೊನೆ ಬಾರಿ ತಂಡವನ್ನು ಪ್ರತಿನಿಧಿಸಿದರು. 2024ರಲ್ಲಿ ಅಮೆರಿಕದ ವಿಶ್ವಕಪ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಹೀಗೆ ತಂಡ ಅಮೆರಿಕದ್ದೇ ಆಗಿದ್ರೂ ಕೂಡ ಅದರಲ್ಲಿ ಇರೋರೆಲ್ಲ ಭಾರತೀಯರು. ಹೀಗಾಗಿ ಮೈಯೆಲ್ಲ ಕಣ್ಣಾಗಿಸಿಕೊಂಡೇ ಟೀಂ ಇಂಡಿಯಾ ಅಖಾಡಕ್ಕೆ ಇಳಿಯಬೇಕಾಗುತ್ತೆ. ಇಲ್ಲದಿದ್ರೆ ಅಪಾಯ ತಪ್ಪಿದ್ದಲ್ಲ. ಅಲ್ಲಿ ಐರ್ಲೆಂಡ್ ಹಾಗೆ ಪಾಕಿಸ್ತಾನ ವಿರುದ್ಧ ಭಾರತ ಗೆದ್ದಿದ್ರೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿತ್ತು. ಪಿಚ್ ಸಮಸ್ಯೆಯಿಂದ ಭಾರತೀಯ ಬ್ಯಾಟರ್ಸ್ ರನ್ ಗಳಿಸೋಕೆ ಪರದಾಡಿದ್ದರು. ಹೀಗಾಗಿ ಟೀಂ ಇಂಡಿಯಾ ಅಮೆರಿಕ ವಿರುದ್ಧ ರಣತಂತ್ರ ರೂಪಿಸಿ ಗೆಲ್ಲಬೇಕಾದ ಅನಿವಾರ್ಯತೆಯಲ್ಲಿದೆ. ಹಾಗೆ ಪ್ಲೇಯಿಂಗ್ 11ನಲ್ಲೂ ಕೂಡ ಸಾಕಷ್ಟು ಚೇಂಜಸ್ ಆಗೋ ಸಾಧ್ಯತೆ ಇದೆ. ಟಿ20 ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ 2 ಪಂದ್ಯಗಳನ್ನು ಗೆದ್ದಿದೆ ನಿಜ. ಬಟ್ 2 ಪಂದ್ಯಗಳಲ್ಲಿನ ಪ್ರದರ್ಶನ ಆತಂಕ ಮೂಡಿಸಿದೆ. ಅದರಲ್ಲೂ ಪಾಕಿಸ್ತಾನ ವಿರುದ್ಧದ ಪಂದ್ಯದ ಬಳಿಕವಂತೂ ಈ ಟೆನ್ಷನ್ ಇನ್ನೂ ಜಾಸ್ತಿ ಆಗಿದೆ. ಅದಕ್ಕೆ ಕಾರಣ ಟೀಂ ಇಂಡಿಯಾದ ಸ್ಟಾರ್ ಪ್ಲೇಯರ್ಗಳೇ ಕೈಕೊಟ್ಟಿರೋದು. ಕ್ರಿಕೆಟ್ ಲೋಕದ ಲೆಜೆಂಡರಿ ಬ್ಯಾಟರ್ಗಳೇ ಪೆವಿಲಿಯನ್ ಪರೇಡ್ ನಡೆಸಿದರು. ಬೌಲಿಂಗ್ ಯೂನಿಟ್ ಮ್ಯಾಜಿಕ್ನಿಂದಾಗಿ ಭಾರತ ಮ್ಯಾಚ್ ಗೆದ್ದುಕೊಂಡಿತ್ತು. ಪಾಕ್ ವಿರುದ್ಧದ ಗೆಲುವಿನ ಸಂಪೂರ್ಣ ಶ್ರೇಯ ವೇಗಿಗಳಿಗೆ ಸಲ್ಲಬೇಕು. ಬ್ಯಾಟಿಂಗ್ ವಿಚಾರದಲ್ಲಿ ರಿಷಬ್ ಪಂತ್ ಹೊರತುಪಡಿಸಿದರೆ ಟೀಂ ಇಂಡಿಯಾದ ಉಳಿದ ಬ್ಯಾಟ್ಸ್ಮನ್ಗಳ್ಯಾರು ವಿಫಲರಾದರು. ನಾಯಕ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತೆ ಸೂರ್ಯಕುಮಾರ್ ಯಾದವ್ ಸೇರಿದಂತೆ ಸ್ಟಾರ್ ಬ್ಯಾಟರ್ಸ್ ಸಪ್ಪೆ ಪ್ರದರ್ಶನ ನೀಡಿದರು. ಅದರಲ್ಲೂ ಇಲ್ಲಿ ತಂಡದ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರ ಸತತ ವೈಫಲ್ಯ ತಂಡವನ್ನು ಚಿಂತೆಗೀಡು ಮಾಡಿದೆ. ಹಾಗಂತ ಜಡೇಜಾರದ್ದು ಇದು ನಿನ್ನೆ ಮೊನ್ನೆಯ ಕಥೆ ಅಲ್ಲ. ಬರೋಬ್ಬರಿ ಕಳೆದ 15 ವರ್ಷಗಳಿಂದಲೂ ಟಿ20 ವಿಶ್ವಕಪ್ನಲ್ಲಿ ರವೀಂದ್ರ ಜಡೇಜಾ ಬ್ಯಾಟಿಂಗ್ನಲ್ಲಿ ತಂಡಕ್ಕೆ ನೀಡಿದ ಕೊಡುಗೆ ಅಷ್ಟಕ್ಕಷ್ಟೇ. ಯಾಕೆ ಹೀಗೆ ಹೇಳ್ತಿದ್ದೇವೆ ಅನ್ನೋದಕ್ಕೆ ಕಾರಣ ಕೂಡ ಇದೆ. ಅದನ್ನೇ ಹೇಳ್ತಾ ಹೋಗ್ತೇನೆ ನೋಡಿ.
ನ್ಯೂಯಾರ್ಕ್ನಲ್ಲಿ ನಡೆದ ಪಾಕ್ ವಿರುದ್ಧದ ಪಂದ್ಯದಲ್ಲಿ ಪಿಚ್ ಬ್ಯಾಟಿಂಗ್ಗೆ ಅನುಕೂಲವಾಗಿಲ್ಲ ಎಂಬುದು ಎಲ್ಲರಿಗೂ ಕೂಡ ಮೊದಲೇ ಆತಂಕವನ್ನು ಉಂಟು ಮಾಡಿತ್ತು. ಅಲ್ಲದೆ ಮಳೆಯಿಂದಾಗಿ ಬದಲಾದ ಪರಿಸ್ಥಿತಿಯಲ್ಲಿ ಮೊದಲು ಬ್ಯಾಟಿಂಗ್ ಮಾಡುವುದು ಇನ್ನಷ್ಟು ಕಷ್ಟಕರವಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಟೀಂ ಇಂಡಿಯಾಗೆ ತನ್ನ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳ ಕೊಡುಗೆ ಅಗತ್ಯವಿತ್ತು. ಇದರಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್ ಮತ್ತೆ ಶಿವಮ್ ದುಬೆ ಅವರಂತಹ ಬ್ಯಾಟ್ಸ್ಮನ್ಗಳು ಬೇಗನೆ ಔಟ್ ಆಗಿದ್ರು. ಇಂತಹ ಪರಿಸ್ಥಿತಿಯಲ್ಲಿ ತಂಡದ ಸ್ಟಾರ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರ ಕೊಡುಗೆ ಅತ್ಯಗತ್ಯವಾಗಿತ್ತು. ಆದರೆ ಜಡೇಜಾಗೆ ಈ ಪಂದ್ಯದಲ್ಲಿ ಖಾತೆ ತೆರೆಯೋಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಟೀಂ ಇಂಡಿಯಾ 15 ಓವರ್ಗಳಲ್ಲಿ ಕೇವಲ 96 ರನ್ಗಳಿಗೆ 6 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿಕೊಂಡಿತ್ತು. ಈ ವೇಳೆ ಜಡೇಜಾ ಕ್ರೀಸ್ಗೆ ಕಾಲಿಟ್ಟಿದ್ರು. ಭಾರತದ ಇನ್ನಿಂಗ್ಸ್ನಲ್ಲಿ ಇನ್ನೂ 35 ಎಸೆತಗಳು ಬಾಕಿ ಇದ್ದಿದ್ದರಿಂದ ಜಡೇಜಾಗೆ ಉತ್ತಮ ಇನ್ನಿಂಗ್ಸ್ ಕಟ್ಟುವ ಅವಕಾಶ ಇತ್ತು. ಆದರೆ ಜಡೇಜಾ ಮೊದಲ ಎಸೆತದಲ್ಲೇ ಖಾತೆ ತೆರೆಯದೆ ಔಟ್ ಆದ್ರು. ಹಾಗಂತ ಜಡೇಜಾ ಅವರ ಬ್ಯಾಟಿಂಗ್ ವೈಫಲ್ಯದ ಕತೆ ಇಲ್ಲಿ ಹೊಸದೇನೂ ಅಲ್ಲ. ಜಡೇಜಾ 2009ರಿಂದ ಟಿ20 ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾದ ಭಾಗವಾಗಿದ್ದಾರೆ. 2022ರ ವಿಶ್ವಕಪ್ ಹೊರತುಪಡಿಸಿದರೆ ಪ್ರತಿ ಬಾರಿ ಕೂಡ ಆಡಿದ್ದಾರೆ. ಈ ಎಲ್ಲ ಆವೃತ್ತಿಗಳಲ್ಲಿ ಜಡೇಜಾಗೆ ಯಾವಾಗಲೂ ಕೂಡ ಬ್ಯಾಟಿಂಗ್ ಮಾಡೋ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಅವಕಾಶ ಸಿಕ್ಕಾಗಲೂ ಜಡೇಜಾಗೆ ಕೊಡುಗೆ ನೀಡಲು ಸಾಧ್ಯವಾಗಿಲ್ಲ. ಟಿ20 ವಿಶ್ವಕಪ್ನಲ್ಲಿ ಇದುವರೆಗೆ 10 ಇನ್ನಿಂಗ್ಸ್ಗಳನ್ನು ಆಡಿರುವ ಜಡೇಜಾ 99 ಎಸೆತಗಳನ್ನು ಆಡಿದ್ರೂ ಕೂಡ 95 ರನ್ ಗಳಿಸಲಷ್ಟೇ ಶಕ್ತರಾಗಿದ್ದಾರೆ. ಇದರಲ್ಲಿ ಕೇವಲ 6 ಬೌಂಡ್ರಿ ಮತ್ತು 1 ಸಿಕ್ಸರ್ ಮಾತ್ರ ಸೇರಿವೆ. ಬಟ್ ಇಲ್ಲಿ ಜಡೇಜಾ ಆಲ್ರೌಂಡರ್ ಸ್ಥಾನದಲ್ಲಿ ಪ್ಲೇಯಿಂಗ್ 11ಗೆ ಸೆಲೆಕ್ಟ್ ಆಗಿದ್ರೂ ಕೂಡ ರನ್ ಗಳಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಆದರೆ ಬೌಲಿಂಗ್ನಲ್ಲಿ ಮಾತ್ರ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ವಿಶ್ವಕಪ್ ಇತಿಹಾಸದಲ್ಲಿ ಭಾರತದ ಅತ್ಯಂತ ಯಶಸ್ವಿ ಬೌಲರ್ಗಳಲ್ಲಿ ಒಬ್ಬರಾಗಿರುವ ಅವರು 21 ವಿಕೆಟ್ಗಳನ್ನು ಪಡೆದಿದ್ದಾರೆ. ಆದರೆ ಬ್ಯಾಟಿಂಗ್ನಲ್ಲಿ ಕೂಡ ಅವರಿಂದ ದೊಡ್ಡ ನಿರೀಕ್ಷೆಗಳಿವೆ. ಟೀಂ ಇಂಡಿಯಾ ಸಂಕಷ್ಟದಲ್ಲಿದ್ದಾಗ ಆಸರೆಯಾಗಬೇಕಿದೆ. ಗೆಳತಿ ಪವಿತ್ರ ಗೌಡಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದಕ್ಕೆ ಕೊಲೆ ಮಾಡಿದ ಆರೋಪದಲ್ಲಿ ನಟ ದರ್ಶನ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಹಾಗೆ ಪವಿತ್ರ ಗೌಡ ಕೂಡ ಬಂಧನಕ್ಕೆ ಒಳಗಾಗಿದ್ದಾರೆ. ಆಪ್ತರ ಹೇಳಿಕೆಯಿಂದಲೇ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಜೂನ್ 8ರಂದು ಬೆಳಗ್ಗೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಎಂಬುವರನ್ನ ರಾಘವೇಂದ್ರ ಎನ್ನುವರು ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ರು. ಅದು ಕೂಡ ದರ್ಶನ್ ಅಣತಿಯಂತೆ. ಬಳಿಕ ರೇಣುಕಾಸ್ವಾಮಿಯನ್ನ ಮಧ್ಯಾಹ್ನ 2:30ಕ್ಕೆ ಕಲಾಸಿಪಳ್ಯದ ಶೆಡ್ ಒಂದಕ್ಕೆ ಕರೆದುಕೊಂಡು ಹೋಗಿ ದರ್ಶನ್ ಸಮ್ಮುಖದಲ್ಲಿ ಹಲ್ಲೆ ನಡೆಸಿದ್ರು. ದರ್ಶನ್ ಕೂಡ ಹಲ್ಲೆ ಮಾಡಿರೋ ಆರೋಪ ಇದೆ. ಈ ವೇಳೆ ರೇಣುಕಾಸ್ವಾಮಿ ಮೃತಪಟ್ಟಿದ್ದು, ಬಳಿಕ ಆರೋಪಿಗಳು ಮೋರಿ ಬಳಿ ಶವವನ್ನ ಬಿಸಾಡಿ ಹೋಗಿದ್ರು. ಪ್ರಕರಣದಲ್ಲಿ ದರ್ಶನ್ ಪಾತ್ರ ಇರೋದ್ರ ಬಗ್ಗೆ ಪೊಲೀಸರಿಗೂ ಕೂಡ ಸ್ಪಷ್ಟ ಸುಳಿವುಗಳು ಸಿಕ್ಕಿವೆ. ಸಿಸಿಟಿವಿಯಲ್ಲಿ ಆರೋಪಿಗಳು ಸೆರೆಯಾಗಿದ್ದಾರೆ. ಫೋನ್ಗಳ ನೆಟ್ವರ್ಕ್ ಕೂಡ ಲೊಕೇಶನ್ ಪತ್ತೆಯಾಗಿದೆ. ಘಟನೆ ನಡೆದ ಸ್ಥಳದಲ್ಲಿ ರೇಣುಕಾಸ್ವಾಮಿಯ ಮೊಬೈಲ್ ಲೊಕೇಶನ್ ಕೂಡ ಪತ್ತೆಯಾಗಿದೆ. ಪ್ರಮುಖ ಆರೋಪಿಗಳ ಹೇಳಿಕೆಯಲ್ಲಿ ದರ್ಶನ್ ಪಾತ್ರ ಇರೋದು ಕೂಡ ಖಚಿತವಾಗಿದೆ. ಕೊಲೆ ನಡೆದಿರುವ ಸ್ಥಳದ ಲೊಕೇಶನ್ನಲ್ಲಿ ದರ್ಶನ್ ಫೋನ್ ಕೂಡ ಇದ್ದದ್ದು ಕನ್ಫರ್ಮ್ ಆಗಿದೆ. ಸದ್ಯ ದರ್ಶನ್ ಸೇರಿ 13 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಮತ್ತೊಂದು ಕಡೆ ಕೊಲೆಯಾದ ರೇಣುಕಾಸ್ವಾಮಿ ಕಳೆದ ವರ್ಷವಷ್ಟೇ ಮದುವೆಯಾಗಿದ್ರು. ಅವರ ಪತ್ನಿ 5 ತಿಂಗಳ ಗರ್ಭಿಣಿಯಾಗಿದ್ದಾರೆ. ಇದೀಗ ಕಮೆಂಟ್ ವಿಚಾರಕ್ಕೆ ಕೊಲೆಯಾಗಿದ್ದು, ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಿದ ಪೊಲೀಸರು ಕುಟುಂಬಸ್ಥರಿಗೆ ಶವವನ್ನು ಹಸ್ತಾಂತರ ಮಾಡಿದ್ದಾರೆ. ಟಿ20 ವಿಶ್ವಕಪ್ ರೇಸ್ನಲ್ಲಿ ಉಳಿಯಬೇಕಿದ್ರೆ ಪಾಕಿಸ್ತಾನ ತಂಡ ಮಂಗಳವಾರದ ಪಂದ್ಯ ಗೆಲ್ಲಲೇಬೇಕು. ಕೆನಡಾ ವಿರುದ್ಧದ ಈ ಪಂದ್ಯದಲ್ಲಿ ಜಯ ಸಾಧಿಸಿದರೆ ಮಾತ್ರ ಪಾಕ್ ತಂಡ ಸೂಪರ್ 8 ಹಂತಕ್ಕೆ ಇರುವ ಆಸೆಯನ್ನು ಜೀವಂತವಾಗಿ ಇರಿಸಿಕೊಳ್ಳಬಹುದು. ಯಾಕಂದ್ರೆ ಆಡಿರುವ ಮೊದಲ 2 ಪಂದ್ಯಗಳಲ್ಲೂ ಪಾಕಿಸ್ತಾನ ತಂಡ ಸೋಲನ್ನ ಕಂಡಿದೆ. ಮೊದಲ ಪಂದ್ಯದಲ್ಲಿ ಯುಎಸ್ಎ ವಿರುದ್ಧ ಹೀನಾಯವಾಗಿ ಸೋತಿದ್ದ ಪಾಕಿಸ್ತಾನ 2ನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ವಿರುದ್ಧ ಮಂಡಿಯೂರಿತ್ತು. ಇದೀಗ 3ನೇ ಪಂದ್ಯದಲ್ಲಿ ಕೆನಡಾ ತಂಡವನ್ನು ಎದುರಿಸಲಿದೆ. ನ್ಯೂಯಾರ್ಕ್ನ ನಸ್ಸೌ ಕೌಂಟಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ಕೆನಡಾ ವಿರುದ್ಧದ ಈ ಮ್ಯಾಚ್ನಲ್ಲಿ ಪಾಕಿಸ್ತಾನ ತಂಡ ಸೋತ್ರೆ ಟಿ20 ವಿಶ್ವಕಪ್ನಿಂದ ಅಧಿಕೃತವಾಗಿ ಹೊರಬೀಳಲಿದೆ. ಹೀಗಾಗಿ ಈ ಪಂದ್ಯವು ಬಾಬರ್ ಆಜಂ ಪಡೆಗೆ ನಿರ್ಣಾಯಕವಾಗಿದೆ. ಟಿ20 ವಿಶ್ವಕಪ್ ಟೂರ್ನಿಯ 3ನೇ ಲೀಗ್ ಪಂದ್ಯದಲ್ಲಿ ಭಾರತ ತಂಡ ಅಮೆರಿಕ ವಿರುದ್ಧ ಆಡಲಿದೆ. ಆದರೆ ಜೂನ್ 12ರ ಬುಧವಾರ ನಡೆಯಲಿರುವ ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ಕೆಲವೊಂದು ಬದಲಾವಣೆ ಮಾಡುವ ಸಾಧ್ಯತೆ ಇದೆ. ಶಿವಮ್ ದುಬೆ ಬದಲಿಗೆ ಸಂಜು ಸ್ಯಾಮ್ಸನ್ ಅಥವಾ ಯಶಸ್ವಿ ಜೈಸ್ವಾಲ್ ತಂಡದಲ್ಲಿ ಸ್ಥಾನ ಪಡೆಯಬಹುದು. ಐಪಿಎಲ್ನ ದ್ವಿತೀಯಾರ್ಧದಿಂದಲೂ ಕೂಡ ಆಲ್ರೌಂಡರ್ ದುಬೆ ಫಾರ್ಮ್ನಿಂದ ಹೊರಗುಳಿದಿದ್ದಾರೆ. ಬ್ಯಾಟರ್ ಆಗಿ ದೊಡ್ಡ ಇನ್ನಿಂಗ್ಸ್ ಆಡಲಿಲ್ಲ. ಯಶಸ್ವಿ ಜೈಸ್ವಾಲ್ ಅವರು ಸ್ಪೆಷಲಿಸ್ಟ್ ಓಪನರ್ ಆಗಿರೋದ್ರಿಂದ ಅವರು ಆಡುವ 11ರಲ್ಲಿ ಅವಕಾಶ ಪಡೆಯಬಹುದು. ಇದರೊಂದಿಗೆ ವಿರಾಟ್ ಕೊಹ್ಲಿ ತಮ್ಮ ನಿಯಮಿತ ಸ್ಥಾನ 3ಕ್ಕೆ ಮರಳಬಹುದು ಎನ್ನಲಾಗಿದೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.